ಇನ್ನು ಹೋಗು, ರೋಡಲ್ಲಿ ಹೋಗು ಸೀದಾ. ಮೊಬೈಲ್ ಯಾಕೆ ತರುದು? ಕಪಡೆ ಸುಖಾತ್ ಮಾಡ್ಲಿಕ್ಕೆ, ಬಟ್ಟೆ ಒಣಗಾರ ಹಾಕ್ಲಿಕ್ಕೆ. ಅರಸಿನ ಕಡುಬು ಕುಡುಬು. ಓಕೆ, ಬ್ರೇಕ್ಫಾಸ್ಟ್ ಆಗೋ ತನಕ ನೈಟಿಗೆ ಹೇರ್ ಕೇರ್ ರೂಟೀನ್ ತೊಗೊಂಡಿದ್ದೆ, ಅದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಖುಷಿ ಆಗ್ತಾ ಉಂಟು. ಡೈಲಿ ಮಸಾಜ್ ಮಾಡಬೇಕು, ಆವಾಗ ನಮ್ಮದು ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಇದರಿಂದ ಹೇರ್ ಗ್ರೋತ್ ಕೂಡ ಒಳ್ಳೇದಾಗುತ್ತೆ. ಹಾಗೆ ನಾನು ಎನಿಸಿದ್ದೀನಿ, ಈಗ ಸ್ವಲ್ಪ ದಿನದಿಂದ ಒಳ್ಳೆ ರೀತಿ ಮಸಾಜ್ ತಗೊಳ್ತಾ ಇದ್ದೀನಿ, ಸ್ವಲ್ಪ ಹೇರ್ ಎಲ್ಲ ಚೆನ್ನಾಗಿ ಗ್ರೋ ಆಗಲಿ ಅಂತ ಹೇಳಿ. ನನ್ನ ಕೂದಲೆಲ್ಲ ನಾನು ನೋಡಿ ಟುಕು 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 ಮಾಡಿ ಚಿಕ್ಕದು ಮಾಡಿ ಇಟ್ಟಿದ್ದೀನಿ. ಯಾಕೆಂದರೆ ಕೂದಲು ನಾನು ಹೇಳಿದಾಗೆಲ್ಲ ಉದುರ್ತಾ ಇತ್ತಲ್ವಾ, ಅದು ಕೆಳಗಡೆ ನಾಗರಾವ್ ರೀತಿ ಕಾಣ್ತಾ ಇತ್ತು, ಸಣ್ಣ ಹಾವಿನ ಬೀಲದ ರೀತಿ. ಅದಕ್ಕೆ ಅದನ್ನು ಕಟ್ ಮಾಡಿ ಇಷ್ಟಿಟ್ಟಿದ್ದೀನಿ. ಅಂದರೆ ಈಗೆಲ್ಲ ಅರ್ಧ ಅರ್ಧ ಬರ್ತಾ ಉಂಟು ಕೂದಲು, ಸ್ವಲ್ಪ ದಟ್ಟವಾಗಿ ಚೆನ್ನಾಗಿ ಕೆಳಗೆ ತನಕ ಬೆಳೆಯಲಿ ಅಂತೇಳಿ. ನನ್ನ ಫುಲ್ಲು ಹೇರ್ ಗ್ರೋತ್ ಇದನ್ನು ನಾನು ಶೂಟ್ ಮಾಡ್ತಾ ಇದ್ದೀನಿ, ಯಾವ ರೀತಿ ನೋಡ್ಬೇಕೀಗ. ಚೆನ್ನಾಗಿ ಬಂದರೆ, ಒಳ್ಳೆ ರೀತಿ ಆದರೆ ನಾನು ಏನೆಲ್ಲ ಯೂಸ್ ಮಾಡ್ತೀನಿ ಎಲ್ಲವನ್ನು ನಾನು ನಿಮ್ಮ ಜೊತೆ ಖಂಡಿತ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಎನಿಸಿ ದಿನವಿಡೀ ನಾನು ಏನು ಮಾಡ್ತೀನಿ ಅದನ್ನೆಲ್ಲ ಶೂಟ್ ಮಾಡ್ತಾ ಇದ್ದೀನಿ ನಾನು. ಆಮೇಲೆ ಅದನ್ನು ಒಟ್ಟಿಗೆ ಹಾಕೋಣ ಅಂತ ಹೇಳಿ, ಅವಾಗ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ನಿಜವಾಗ್ಲೂ ತುಂಬ ಒಳ್ಳೇದಿದೆ ರಿಸಲ್ಟ್. ಇಷ್ಟು ತನಕ ಎಲ್ಲ ಹೋದ ಜಾಗದಲ್ಲಿ ಹೇರ್ ಗ್ರೋತ್ ಆಗ್ತಾ ಉಂಟು ನಂದು. ಹಾಗೆ ನೋಡೋಣ, ಮುಂದೆ ನಿಮಗೆ ನಾನು ಅದನ್ನು ಶೇರ್ ಮಾಡ್ತೀನಿ. ಮತ್ತು ನೀವು ಕೆಲವು ಕೇರಳದವ್ರದ್ದೆಲ್ಲ ಕೂದಲು ನೋಡಿರ್ಬೋದು, ಎಷ್ಟು ದಪ್ಪ ದಪ್ಪ ಇರುತ್ತೆ ಅವರ ಕೂದಲು. ಯಾವಾಗಲೂ ನಮ್ಮಾಗಿ ಉದುರಿದ್ದು ನಾನು ಯಾವತ್ತೂ ನೋಡಲೇ ಇಲ್ಲ. ಎಲ್ಲ ಕೇರಳ ಲೇಡೀಸ್ ಇರಲಿ ಜೆಂಟ್ಸ್ ಇರಲಿ ಅವ್ರದ್ದೆಲ್ಲ ಕೂದಲು ತುಂಬ ಕಪ್ಪು ಕೂಡ ಇರುತ್ತೆ, ಹಾಗೂ ದಪ್ಪ ಆಗಿ ತುಂಬ ಚೆನ್ನಾಗಿರುತ್ತೆ. ಇವಾಗ ನೀವು ಆಕ್ಟ್ರೆಸ್ ಎಲ್ಲ ನೋಡಿರ್ಬೋದು, ಈಗ ಎಕ್ಸಾಮ್ಗೆ ಸಾಯಿ ಪಲ್ಲವಿ ಅವರೆಲ್ಲ ನೋಡಿರ್ಬೋದು ನೀವು, ಎಷ್ಟು ಚೆನ್ನಾಗಿದೆ ಅವರ ಕೂದಲು, ಉದ್ದವಾಗಿದೆ ಅಲ್ವಾ. ತುಂಬ ಖುಷಿಯಾಗುತ್ತೆ. ಅಂಥದ್ದು ಕೂದಲು ನಮಗೂ ಬೇಕಂತ ಹೇಳಿ ನಮಗೆ ಆಸೆ ಇರುತ್ತೆ. ಹಾಗಾಗಿ ಕೆಲವು ಸೀಕ್ರೆಟ್ಸ್ ನಮಗೆ ಗೊತ್ತಾಗಿದೆ. ಕೇರಳ ಮಾಮ್ಸ್ ಎಲ್ಲ ಇದ್ದಾರೆ ನೋಡಿ, ಯಾವ ರೀತಿ ತಮ್ಮ ಕೂದಲಿಗೆ ಯಾವ ಸೀಕ್ರೆಟನ್ನು ಯೂಸ್ ಮಾಡ್ತಾರೆ ಅದು ಇವಾಗ ನಮಗೆ ಗೊತ್ತಾಗಿದೆ. ಅವರೆಲ್ಲ ಸೆವೆರಲ್ ಹರ್ಬ್ಸ್ ಎಲ್ಲ ಉಂಟು ನೋಡಿ, ಅದನ್ನು ಮಿಕ್ಸ್ ಮಾಡಿ ಅದರ ಪೇಸ್ಟ್ ಮಾಡಿ ಅದನ್ನು ಅವ್ರ ಕೂದಲಿಗೆ ಹಚ್ತಾರೆ. ಮೊದಲಿಂದ ಕೂಡ ಇದನ್ನು ಮಾಡ್ತಾ ಇದ್ದಾರೆ. ಅಂದರೆ ಅವರ ಅಜ್ಜಿಯಂದಿರಿಂದ ಅವರ ಅಮ್ಮನರಿಂದ ಇವಾಗ ಯಂಗ್ಸ್ಟರಿಗೆ ಕೂಡ ಈ ಒಂದು ಜನರೇಷನ್ ಉಂಟು ನೋಡಿ, ಬರ್ತಾನೆ ಇದೆ. ಸೊ ಹಾಗಾಗಿ ಇದು ರಿಯಲಿ ಅಪ್ರೂವ್ಡ್ ಬೈ ಮಾಮ್. ಕೇರಳದವರು ಏನು ಮಾಡ್ತಾರೆ ಅಂದರೆ ಆಮ್ಲ, ಎಬಿಸ್ಕಸ್, ಮೇಥಿದಾಣ, ಕರಿ ಲೀಫು ಮತ್ತು ಅಲೋವೆರಾ ಇದನ್ನೆಲ್ಲ ಅವರು ಹಾಕಿ ಒಂದು ಪೇಸ್ಟ್ ಮಾಡಿ ಹಚ್ತಾರೆ. ಅದನ್ನು ಲೋಕಲ್ ಲ್ಯಾಂಗ್ವೇಜಲ್ಲಿ ಅವರು ಕೇರಳ ತಾಳಿ ಅಂತ ಹೇಳಿ ಕರೀತಾರೆ. ಸುಮಾರು ಜನ ಏನು ಗೊತ್ತುಂಟ, ಈ ಎಲ್ಲ ಪೇಸ್ಟ್ ಹಚ್ಚಿದ ಮೇಲೆ ಬೇರೆ ಏನು ಕೂಡ ಅವರ ಕೂದಲಿಗೆ ಹಚ್ಚೋದಿಲ್ಲ. ಆದರೆ ಇನ್ನೂ ಕೆಲವರು ಉಂಟು ನೋಡಿ, ಶ್ಯಾಂಪು, ಕಂಡೀಷನರ್ ಈ ರೀತಿ ಎಲ್ಲ ಹಾಕ್ತಾರೆ. ಹಾಗಾಗಿ ಇದನ್ನು ನೀವು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಏನಂತ ಹೇಳಿ ತೋರಿಸ್ತೀನಿ. ಹಾಗಾಗಿ ನಿಮಗೋಸ್ಕರ ಮಾಮಾ ಅರ್ತ್ ಅವರು ಈ ಒಂದು ಕೇರಳ ತಾಳಿ ಹೇರ್ ಮಾಸ್ಕನ್ನು ತೊಗೊಂಡು ಬಂದಿದ್ದಾರೆ. ಇದರಿಂದ ನಿಮ್ಮ ಹೇರ್ ಥಿಕ್ ಹಾಗೂ ಲಾಂಗ್ ಆಗಿ ಬೆಳೆಯುತ್ತೆ. ಇದು ಅಪ್ರೂವ್ಡ್ ಬೈ ಮಾಮ್ ಆಗಿದ್ದು, ಯಾಕೆಂದರೆ ಕೇರಳದವರು ಏನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾರೆ ನೋಡಿ ಅದೆಲ್ಲ ಕೂಡ ಇದರಲ್ಲಿ ಇದೆ. ಓಕೆ, ಇದರ ಪೇಸ್ಟ್ ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ ಹೇಳಿ. ಇದರಲ್ಲಿ ಮುಟ್ಟುವಾಗನೇ ಗೊತ್ತಾಗುತ್ತೆ, ಮೇಥಿದಾನ ಎಲ್ಲ ಕೈಗೆ ತಾಗುತ್ತೆ ಇದರದ್ದು. ಇದು 100% ನ್ಯಾಚುರಲ್ ಹಾಗೂ ಮೇಡ್ ಸೇಫ್ ಸರ್ಟಿಫೈಡ್ ಆಗಿದೆ. ಕೈಯಿಂದ ಅಥವಾ ಬ್ರಷ್ನಿಂದ ನಿಮಗೆ ಯಾವ ರೀತಿ ಈಸಿ ಆಗುತ್ತೆ ಆ ರೀತಿ ನೀವು ಹೀಗೆ ಹೇರ್ ಮಾಸ್ಕ್ ಎಲ್ಲ ನಾವು ಯಾವ ರೀತಿ ಅಪ್ಲೈ ಮಾಡ್ತೀವಿ ನೋಡಿ, ಸ್ವಲ್ಪ ತಿಕ್ಕಾಗಿ ಹಾಕಿ, ಎಲ್ಲ ಕಡೆ ಕೂಡ ಕರೆಕ್ಟಾಗಿ ಹಾಕಿ. ನಿಮ್ಮ ಕೂದಲಿಗೆ ನಿಮ್ಮ ಸ್ಕಾಲ್ಫಿಂದ ಹಿಡಿದು ಲೆಂತ್ ತನಕ ಕರೆಕ್ಟಾಗಿ ಹಾಕಿ. ಎಲ್ಲ ಕಡೆ ಹಚ್ಚಿ ಆದಮೇಲೆ ಚೆನ್ನಾಗಿ ಸ್ವಲ್ಪ ಮಸಾಜ್ ಮಾಡಿ ಒಂದು 20ರಿಂದ 25 ನಿಮಿಷ ಹಾಗೆಯೇ ಬಿಡಿ. ಆಮೇಲೆ ನೀವು ನಾರ್ಮಲ್ ಆಗಿ ಹೇಗೆ ಸ್ನಾನ ಮಾಡ್ತೀರಿ ನೋಡಿ, ಸ್ನಾನ ಮಾಡಿದರೆ ಆಯಿತು. ಓಕೆ, ಈಗ 20 ಮಿನಿಟ್ಸ್ ಆಗಿದೆ. ಹೇರನ್ನು ವಾಶ್ ಮಾಡೋಣ ಬನ್ನಿ. ಓಕೆ, ಕೂದಲು ತುಂಬ ಸಾಫ್ಟ್ ಹಾಗೂ ಸಿಲ್ಕಿಯಾಗಿ ಚೆನ್ನಾಗಾಗಿದೆ. ಚೂರು ಕೂಡ ಏನು ರಫ್ ಫೀಲ್ ಆಗ್ತಾ ಇಲ್ಲ. ಕೂದಲು ತುಂಬಾ ಥಿಕ್ ಹಾಗೂ ಲಾಂಗ್ ಆಗಿ ಚೆನ್ನಾಗಿ ಬೆಳೆಯುತ್ತೆ. ನೀವು ಕೂಡ ಟ್ರೈ ಮಾಡಿ. ಕೇವಲ ನಿಮ್ಗೆ ಮಾಸ್ಕ್ ಮಾತ್ರ ಅಲ್ಲ, ಆಮೇಲೆ ಕೇರಳ ತಾಳಿಯಲ್ಲಿ ಬೇರೆ ರೇಂಜ್ ಬೇಕಿದ್ರೆ ಅದು ಕೂಡ ಉಂಟು. ಅಂದ್ರೆ ಶಾಂಪೂ, ಕಂಡೀಷನರ್, ಆಯಿಲ್ ಎಲ್ಲ ಕೂಡ ನಿಮ್ಗೆ ಸಿಗುತ್ತೆ.
ನಿಮ್ಗೆ ಗೊತ್ತಿರುವ ಹಾಗೆ ಈ ಪ್ರಾಡಕ್ಟ್ ಅನ್ನು ನಾನು ಮಾಮಾ ಅರ್ತ್ ಇಂದ ತಗೊಂಡ್ ಬಂದಿದ್ದು. ಇದು ನಿಮ್ಗೆ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, ಪರ್ಪಲ್, ಮಾಮಾ ಅರ್ತ್ ಅಫಿಷಿಯಲ್ ವೆಬ್ಸೈಟ್ ಹಾಗೂ ಆಪ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಹಾಗೂ ನಿಮ್ಮ ಹತ್ತಿರದ ಆಫ್ಲೈನ್ ಸ್ಟೋರ್ ಅಲ್ಲಿ ಕೂಡ ಇವಾಗ ಇದು ನಿಮ್ಗೆ ಸಿಗುತ್ತೆ. ನನ್ನ ಕೂಪನ್ ಕೋಡ್ ಅನ್ನು ನೀವು ಯೂಸ್ ಮಾಡಿದ್ರೆ ನಿಮ್ಗೆ ಎಕ್ಸ್ಟ್ರಾ 20% ಆಫ್ ಕೂಡ ಸಿಗುತ್ತೆ. ಕೇವಲ ಮಾಮಾ ಅರ್ತ್ ಅಫಿಷಿಯಲ್ ವೆಬ್ಸೈಟ್ ಹಾಗೂ ಆಪ್ ಅಲ್ಲಿ ಮಾತ್ರ. ಓಕೆ, ಬಾಯ್ ಬಾಯ್. ಇವನೊಬ್ಬ ಇದ್ದಾನೆ ನಮ್ಮ ಮನೆಯಲ್ಲಿ 12 ಗಂಟೆಗೆ ಎದ್ದು. ನಾನು ಇವತ್ತು 12 ಗಂಟೆ, ಈಗ 12 ಗಂಟೆ ಕೂಡ ಆಗ್ಲಿಲ್ಲ. ಎಂತ 12 ಗಂಟೆ? ನಿನ್ನೆ ನೆನ್ನೆ 12 ಗಂಟೆಗೆ ಮಲಗಿದ್ದು. ಇವತ್ತು ಮಲಗಿದ್ದ. ಇವತ್ತು 8:00ವರೆಗೆ ಎದ್ದದ್ದು. 8:30 ಇಲ್ಲೇ ಗೊತ್ತಾಗ್ತದೆ. ಎದ್ದು ತಿನ್ನು ಸಾಕು. 12 ಗಂಟೆಗೆ ಮಲಗಿದ್ದಂತೆ. 9:30 ಓಕೆ, ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ದೆ. ನೈಟಿಗೆ ನಾನು ಅದನ್ನು ಹಾಕಿದ್ದೆ. ಇವಾಗ ಅಮ್ಮ ಎಂತ ಮಾಡಿದ್ದಾರೆ ಇವತ್ತು? ಮೀನು ಸಾರು. ಡ್ಯಾಡಿ ಬೆಳಿಗ್ಗೆ ಹೋಗಿ ಮೀನು ತಗೊಂಡು ಬಂದಿದ್ರು. ಹಾಗೆ ಮೀನಿನ ಸಾರು ಮಾಡಿದ್ದಾರೆ. ಹಾಗೂ 2 ಸೌತೆಕಾಯಿ ಕೂಡ ತೆಗೆದಿಟ್ಟಿದ್ದಾರೆ. ಇದು ಕಟ್ ಮಾಡಿ ತಿನ್ನೋದು. ನಮ್ಮದು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಗುರು 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 ತಿರುಗ್ತಾ ಉಂಟು. ಎಂತಾಯ್ತಾ ಎಂತಾಯ್ತಾ? ಯಾರು ಸಿಂಗಲ್ ಕಾರ್ಡ್ ಇರ್ತೀವ್ರಲ್ಲ, ಅವಕ್ಕೆಲ್ಲ ಚೇಂಜ್ ಮಾಡಿದ. ಬ್ಲೂ ಕಲರ್ ಇಬ್ಬರದ್ದು ಅದೇ ಕಾರ್ಡ್ ಇತ್ತು. ಏನಿಲ್ಲ, ಹತ್ತಾ ಇದ್ದಾನೆ. ಅಲ್ಲಿ ಕುತ್ಕೊಳ್ತೀಯ ಇನ್ನೊಂದು ಸ್ವಲ್ಪ ದಿನ? ಅಲ್ಲೇನಿಲ್ಲ, ಒಳಗೆ ಮನೆ ಮಾಡುತ್ತಾನೆ. ಆಯ್ತಾ ನಿಮ್ದು ಆಟ ಆಡಿ? ನಿಮ್ಗೆ ಬೇರೆ ಕೆಲಸ ಇಲ್ಲಲ್ಲ ಇಲ್ಲಿ? ಇಲ್ಲ, ಏನ್ ಮಾಡುದು? ಆಟ ಆಡ್ತಾ ಇರಿ. ಅಲ್ಲಿ ಒಬ್ರು ಇದ್ದಾರೆ, ಟಿವಿಯಲ್ಲಿ ಒಳಗೆ ನುಗ್ಗಿದ್ದಾರೆ ಡ್ಯಾಡಿ. ಹೌದು, ಡೈಲಿ ಅದು. ಓಕೆ, ಈಗ ಊಟ ಮಾಡೋದು ನಾವೆಲ್ಲರೂ. ಓಕೆ, ಎಂತ ಇದ್ರು? ನನ್ನ ಸೌತೆಕಾಯಿ ನಂಗೆ ಗೊತ್ತು, ನಾನು ನೋಡಿದೆ ಆ ಕಳ್ಳನನ್ನು. ಈ ಕಳ್ಳ ತೆಗೆದು ಆ ಕಳ್ಳನ ಪ್ಲೇಟಲ್ಲಿ ಹಾಕಿದ್ದ. ಕ್ಲರು, ಇದೆಂತ ತಿಂತ ಇದ್ಯಾ ನೀನು? ನಾನ್ ತಿಂತ ಇಲ್ಲ. ಎಂತ? ನಾನ್ ತಿಂತ ಇಲ್ಲ. ಕೈ ತೆಗಿ, ಕೈ ತೆಗಿ. ಒಮ್ಮೆ ಕೈಯಲ್ಲಿ, ಈಗ ಬಾಯಲ್ಲಿ. ಇದು ತಿಂತ ಇದಾರೆ ಊಟ ಮಾಡುವಾಗ. ಅವರಿಗೆ ಮಂಡೆ ಸರಿ ಇಲ್ಲ. ನೀನ್ ತಿನ್ಲಿಲ್ಲ? ನಾನು ಬೇಡ ಅಂತ ಹೇಳಿದ್ದು, ಅವರೇ ಹಾಕಿದ್ದು. ಬರತ್ತೆ ಹಪ್ಪಳ ತಿಂದಂಗೆ ಆಗುತ್ತೆ. ಟೇಸ್ಟ್ ಇದೆ ಸ್ವಲ್ಪ. ಮಂಡೆ ಸರಿ ಇಲ್ಲ ಅವರಿಗೆ. ಇದು ರೈಸಲ್ಲಿ ಹೀಗೆ ಮಾಡಿ ಈಗ ಬೇಕಾಗಬೇಕು. ಇದ್ಯಾಕೆ ಇಲ್ಲಿ ಟೇಪ್? ಎಂತ ಅಳತೆ ಮಾಡ್ತಾ ಇದೆಯಾ? ಒಂದು ಮೆಜರ್ಮೆಂಟ್ ತೆಗಿತಾ ಇದ್ದಂತೆ. ಅದು ಜಾಪ ಇಟ್ಟದ್ದು, ಅದೆಲ್ಲ ಮೆಜರ್ಮೆಂಟ್ ಮಾಡಿ. ಡ್ಯಾಡಿ ಪಾಪ ನಮ್ಮದು ಬೆಳಿಗ್ಗೆ ಹೋಗಿ ನಮಗೋಸ್ಕರ ಮೀನು ತಗೊಂಡು ಬಂದರು. ಹೇಗಿದೆ ಡ್ಯಾಡಿ ಮೀನು? ಒಳ್ಳೆದುಂಟಾ? ನಮ್ಮ ಮೀನು ಅಲ್ಲದೆ ಬೇರೆಯವರ ಮೀನನ್ನು ಕೂಡ ಹೊತ್ಕೊಂಡು ಬಂದಿದ್ದಾರೆ ಇವತ್ತು. ಅದೇನಾಯ್ತಂದ್ರೆ, ಇವರು ಫಾತಿಮಾ ಸ್ಟೋರ್ ಅಂತ ವೆಜಿಟೇಬಲ್ ಅಂಗಡಿಯಲ್ಲ ಡ್ಯಾಡಿ, ವೆಜಿಟೇಬಲ್ ಅಂಗಡಿಗೆ ಹೋಗಿದ್ರಂತೆ. ಇವರ ಹತ್ರ ಕೂಡ 3-4 ಪ್ಯಾಕೆಟ್ ಒಟ್ಟಿಗೆ ಇತ್ತು ಮೀನಿದ್ದು, ಮತ್ತೆ ಬೇರೆ ಇದ್ರದ್ದೆಲ್ಲ. ಯಾರು ಅವರ ಪಕ್ಕದಲ್ಲಿ ಏನೊಂದು ಇಟ್ಟಿದ್ರು ಇರಬೇಕು, ಇವರಿಗೆ ಗೊತ್ತಾಗ್ಲಿಲ್ಲ. ಇವರು ಗೊತ್ತಿಲ್ಲದೆ ತಗೊಂಡು ಬಂದಿದ್ದಾರೆ. ಇಲ್ಲಿ ಬಂದು ನೋಡುವಾಗ ಎಕ್ಸ್ಟ್ರಾ ಒಂದು ಪ್ರಾನ್ಸ್ ಇದ್ದು ಪ್ಯಾಕೆಟ್ ಬಂದಿದೆ. ಮತ್ತೆ ತುಂಬ ತಲೆ ಬಿಸಿ ಮಾಡ್ತಾ ಇದ್ರು. ಯಾರ್ದೇನೋ ಪಾಪ ನಮ್ಮ ಮನೆಗೆ ಬಂದಿದೆ, ಏನು ಮಾಡೋದು ಅಂತ ಹೇಳಿ ತುಂಬ ಒಂಥರ ಆಗಿತ್ತು ಅವ್ರದ್ದು ಮನಸ್ಸು. ಅದಕ್ಕೆ ನಾವು ಎನಿಸಿದ್ವಿ ಅದನ್ನು ಇವತ್ತು ಪ್ರಾನ್ಸ್ ಪುಲಾವ್ ಅಥವಾ ಏನಾದರೂ ಮಾಡಿ ತಿನ್ನೋಣ ಅಂತೇಳಿ. ಅಲ್ಲ, ಬಂದು ಇನ್ನು ಏನು ಮಾಡಲಿಕ್ಕಾಗಲ್ಲ, ನಾವು ಬಂದಾಗಿದೆ. ಇನ್ನು ಯಾರ್ದಂತ ಕೂಡ ನಮಗೆ ಗೊತ್ತಿಲ್ಲ. ಹಾಗೆ ನಾಳೆ ಯಾರಾದರೂ ಪೇಪರಲ್ಲಿ ಹಾಕಿದರೆ ಎಟ್ಟಿ ನಂದು ಕಳವು ಆಗಿದೆ ಅಂತ ಹೇಳಿ ಆವಾಗ ನಮಗೆ ಗೊತ್ತಾಗುತ್ತೆ.
ಓಕೆ ಅಲ್ಲಮ್ಮ. ಓಕೆ, ಊಟ ಮಾಡೋಣ ಈಗ. ಇವತ್ತು ನಾವು ಈಗ ಮೂವಿ ನೋಡ್ತಿದ್ವಿ, ಹಾಗೆ ಸ್ವಲ್ಪ ಅಮ್ಮನಿಗೆ ಏನಾಯ್ತು, ಇವತ್ತು ನಮ್ದು ಮಧ್ಯಾಹ್ನದಿಂದ ಪಾರ್ಟಿ ಮೂಡ್ ಆನ್ ಆಗಿದೆ. ಪಾರ್ಟಿ ಪಾರ್ಟಿ ಯೋಯೋ, ಪಾರ್ಟಿ 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 ಯೋಯೋ. ಎಲ್ಲರೂ ಪಾರ್ಟಿ ಮೂಡ್ ಅಲ್ಲಿ ಇದ್ದೇವೆ ಅಲ್ವಾ ಎಲ್ಲರೂ? ಹೌದು. ಎಸ್ ಹಾಗೆ ಫುಲ್ ಪಾರ್ಟಿ ಮಾಡೋದು. ಒಳಗೆ ರೂಮ್ ಅಲ್ಲಿ ಡಾರ್ಕ್ ಮೋಡ್. ಹಾಗೆ ಇವತ್ತು ಇದ ಹಾಕೋಣ ಅಂತ ಹೇಳಿ ಅಂತ ಫಸ್ಟಿಗೆ ಪಾಪ್ಕಾರ್ನ್ ಹಾಗೂ ಕೋಕೋಕೋಲಾ ರೆಡಿ ಮಾಡೋಣ. ಯಾರು ಪಾಪ್ಕಾರ್ನ್ ಮಾಡ್ತಾರೆ? ಪಾಪ್ಕಾರ್ನ್ ನಾನ್ ಮಾಡುದು, ಕೋಕೋಕೋಲಾ ಅವ್ನು ಮಾಡುದು. ಕೋಕೋಕೋಲಾ ಉಂಟು, ಖಾಲಿ ಐಸ್ ಮಾತ್ರ ತೋರಿಸುದು ನಾನು. ಬನ್ನಿ, ರೆಡ್ಸ್ ಗೋ. ಈಗ ಇದು ಹಾಕ್ತೀನಿ, ಎಣ್ಣೆ ಹಾಕಿ ಬಟರ್ ಹಾಕಿದ್ದೀನಿ. ಎಂತ ಪಾಪ್ಕಾರ್ನ್ ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ ನಂಗೆ ಗೊತ್ತಿಲ್ಲ, ಸಾರಿ. ಜಾಸ್ತಿ ಆಯ್ತು. ಅಳತೆ ಬಗ್ಗೆ ಐ ಡೋಂಟ್ ನೋ. ಸ್ವಲ್ಪ ಹೊತ್ತು ಫ್ರೈ ಮಾಡೋಣ ಐ ಫ್ಲೇಮಲ್ಲಿ. ಏನೋ ಗೋಯ್ ಮೀನ್ ರೆಡಿ ಉಂಟು. ನೆಕ್ಸ್ಟ್ ಮೀನ್ ಹಾಕ್ಲಿಕ್ಕೆ ಕಟ್ ಮಾಡಿ ಸಾಕು. ಇಲ್ಲಿ ಉಂಟು. ಓಕೆ, ಒಂದೊಂದು ಪಾಪ್ಕಾರ್ನ್ ಹೊರಗೆ ಬರ್ತಾ ಉಂಟು. ಆ ಮಾಡಿ ತಿನ್ನಿ. ಪಿರಾನ ಗ್ಯಾಸನ್ನು ಐ ಫ್ಲೇಮಲ್ಲಿ ಇಡಬೇಕು. ದೇವ್ರೆ, ಪಿರಾನ ಓಪನ್ ಮಾಡಿ. ಪುಟ್ಟ ಸಾಲ್ಟ್ ಇಲ್ಲ, ಎಂತ ಮಾಡೋದು ಈಗ? ಸ್ಲೋ ಇಲ್ಲ, ಫಾಸ್ಟ್ ಇಡ್ಲಿಕ್ಕೆ ಅದು. ಚಪ್ಪೆ ಸಾರಿ ಸಾಲ್ಟ್ ಹಾಕ್ಲೇ ಇಲ್ಲ. ಓ ಬ್ಯೂಟಿಫುಲ್. ಇಷ್ಟ ಆಯ್ತಾ? ಒಂದು ಪಾತ್ರೆ ತರ ಮೀಟಾ दादा मिक्स करें हम. उत्तम. ಸ್ವಲ್ಪ ಚೀಸ್ ಪೌಡರ್ ಹಾಗೂ ಬಟರ್ ಹಾಕ್ತಾ ಇದ್ದೀನಿ. ಓಕೆ, ಇವಾಗ ನಮ್ಮ ಪಾರ್ಟಿ ಮೂಡ್ ಆನ್ ಆಗಿದೆ ಅಂತ ಹೇಳಿದ್ದೀವಿ. ಯಾವ ಲೆಕ್ಕದಲ್ಲಿ ಪಾರ್ಟಿ ಅಂತ ಹೇಳಲಿಲ್ಲ ನಾನು. ನಮ್ಮ ಮಗನಿಗೆ ವಿನುಗೆ ತುಮಿ ಕಾಲ ಕತ್ತಲ್ಲ ಪಟ್ಲಾನ ಅವನ ಹಿಂದೆ ಪಾಪ್ಕಾರ್ನ್ ಅಂತ ಹಿಂದೆ ಇದ್ದಾನೆ. ನನ್ನ ಮಗನಿಗೆ ವಿನುಗೆ ಜಾಬ್ ಆಯಿತು. ಬ್ಯಾಂಗ್ಳೂರ್ ಹೋಗ್ತಾ ಇದ್ದಾನೆ ಅವನು. ಯಾವಾಗ ವಿನು? ನೆಕ್ಸ್ಟ್ ಮಂತಲ್ಲಿ 7th ಸ್ಟಾರ್ಟ್ ಆಗುತ್ತೆ ಅವನ ಜಾಬ್. ಹಾಗೂ ಅವನಿಗೆ ಆಫರ್ ಲೆಟರ್ ಎಲ್ಲ ಆಯ್ತು. ನನಗೆ ಬ್ಯಾಂಗ್ಳೂರಲ್ಲಿ ಯುಂಡೈ ಕಂಪನಿಯಲ್ಲಿ, ಅದ್ವೈತ ಯುಂಡೈ ಕಂಪನಿಯಲ್ಲಿ ಟೆಕ್ನಿಷಿಯನ್ ಆಗಿ ಜಾಬ್ ಸಿಕ್ಕಿದೆ. ಈಗ ನಾವು ಬ್ಯಾಂಗ್ಳೂರ್ ಹೋಗ್ತಿದ್ದೆ ನೆಕ್ಸ್ಟ್ ಮಂತಿಂದ. ಹಾಗೆ ಇವತ್ತು ಅವನಿಗೆ ಜಾಬ್ ಸಿಕ್ಕಿದೆ ಲೆಕ್ಕದಲ್ಲಿ. ನಮ್ಮ ಮನೆಯಲ್ಲೆಲ್ಲರಿಗೂ ಪಾರ್ಟಿ. ಹಾಗೆ ಸ್ಟಾರ್ಟ್ ಮಾಡೋಣ ಪಾರ್ಟಿ. ಓಕೆ, ಅಟ್ಯಾಕ್. ಯಾವ್ದು ಫಿಲ್ಮು? ಹಾರರ್ ಫಿಲ್ಮು ನೋಡ್ತಾ ಇದ್ವಿ ನಾವು. ಚೆನ್ನಾಗಿದೆಯಾ? ಸೂಪರ್. ಎಂಜಾಯ್ ಮಾಡಿ. ಇದಕ್ಕೇನೆ ಥಿಯೇಟರ್ ಅಲ್ಲಿ 500 ರೂಪಾಯಿ ತಗೊಳ್ತಾರೆ. ಇದು ಕಾಲ 27 ರೂಪಾಯಿದಲ್ಲಿ ಆಯ್ತು. ದಾನ ಮಾಡುದು.
ಇವಾಗ AC ಬೇಕಿದ್ರೆ 300 ರೂಪಾಯಿ ಟಿಕೆಟ್ ಕೊಡಿ. ಪಾಪ್ಕಾರ್ನ್ ಹಾಗೂ ಜ್ಯೂಸ್ ಕೊಟ್ಟೆ ಅಲ್ಲ, ನಂದು ಕಮ್ಮಿ ಇಲ್ಲಿ. AC ಇದ್ರೆ 300 ರೂಪಾಯಿ, ಫ್ಯಾನ್ ಬೇಕಿದ್ರೆ 250. ಯಾವ್ದು ಯಾವ್ದು ಬೇಡ. ಹಾಗಾದ್ರೆ ಉಳಿದದ್ದು ಕೊಡು. ಓಕೆ, ಇವಾಗ ಎಲ್ಲ ಫ್ಯಾಮಿಲಿ ಒಂದು ಕಾಂಪಿಟಿಷನ್ ಇಟ್ಟಿದ್ದೀನಿ ನಾನು ಫ್ಯಾಮಿಲಿಗೆ. ಅದು ನಾನು ಇನ್ಸ್ಟಾದಲ್ಲಿ ಇವಾಗ ಒಂದು ಒಳ್ಳೆ ಗೇಮ್ ಒಂದುಂಟು, ಅದು ಟ್ರೋಲ್ ಆಗ್ತಾ ಉಂಟು, ಚೆನ್ನಾಗಿದೆ. ನನಗೆ ಕೂಡ ಅದು ನನ್ನ ಫ್ಯಾಮಿಲಿಯೊಂದಿಗೆ ಮಾಡೋಣ ಅಂತ ಹೇಳಿ. ನಮ್ಮ ಮನೇಲಿ ಹೇಗೋ ಮೆಂಬರ್ಸ್ ಇದ್ದಾರಲ್ವಾ. ನೋಡಿ ಬಂದರು ಸಿಂಗರ್, ನಮ್ಮ ಬಾತ್ರೂಮ್ ಸಿಂಗರ್. ಏನಂದರೆ ಅದು ಗೇಮು, ಎಲ್ಲರೂ ಬರಲಿ ಆಮೇಲೆ ಹೇಳ್ತೀನಿ. ಸುಡ್ರೆ not nice. ಓಕೆ, ಎಲ್ಲ ಮೆಂಬರ್ಸ್ ಬಂದ್ರು. ಇವಾಗ ಇಲ್ಲಿ ಗೇಮ್ ಏನಂದ್ರೆ ಎಂತ ಕ್ಲರ್ ಹೇಳು. ಅದೇ ನೀನ್ ಮಾಡ್ತಾ ಇದ್ದಿದ್ದೆ. ಒಂದು ಕೈ ಒಂದು ಕಾಲು ಓಡಿ ಹೋಗ್ಲಿಕ್ಕೆ ಆದ್ರೆ ಅದೇ ಕಾಲ್ ಬರ್ಬೇಕು, ಅದೇ ಕೈ ಬರ್ಬೇಕು. ನಾವೀಗ ಓಡುವಾಗ ಇಲ್ದಿದ್ರೆ ನಾವು ಹೀಗೆಲ್ಲ ಆಪೋಸಿಟ್ ಅಲ್ಲ ಓಡುದು. ಇವತ್ತು ಹಾಗೆಲ್ಲ ಇದೇ ಕಾಲು ಇದೇ ಕೈ ಬಂದು ಎಲ್ರು ಓಡ್ಬೇಕು. ಇಲ್ಲಿಂದ ಅಲ್ಲಿ ತನಕಮ್ಮ. ನೀವು ಹೇಗೆ ಓಡ್ತೀರಾ ಅದು ಗೊತ್ತಿಲ್ಲ, ಆದ್ರೆ ಅದೇ ಕಾಲು ಅದೇ ಕೈ ಹಾಗೆ ಹಾಗೆ ಓಡ್ಲಿಕ್ಕೆ ಓಡ್ಬೇಕು ಡ್ಯಾಡಿ, ನಡಿಲಿಕ್ಕಿಲ್ಲ. ಆಗತ್ತೆ ಆಗತ್ತೆ. ಈಗ ರೆಡಿ ಎಲ್ರು. ಸಂತಾನ ಭಾಗ್ಯ ಲಗಾಡ ಪಚ್ಚಿ ಪಚ್ಚಿ ಜಪ್ಪೆ ಜಪ್ಪೆ ಯಾ ನಿಂದ ಮಿತ್ತೊಂದು ಪೋಯರ ಹೋಗಿ ಮರೆಯತ್ತ ಮುನಿ ಗಾಲಿಜೆ ಕರ್ನಾಕ ಇದೆ. ಸ್ಟಡಿ ಗೋ. ಕ್ಲೌಡ್ second ನಾನಿವತ್ತು ಪಾರ್ಟಿಗೆ ರೆಡಿ ಮಾಡಿದ ರೆಸಿಪಿ ಬೇಕಿದ್ರೆ ರೆಸಿಪಿ ಚಾನಲ್ ಇದೆ, ಅಲ್ಲಿಂದ ನೀವು ಖಂಡಿತವಾಗ್ಲೂ ನೋಡ್ಬೋದು. ಕಾಣಿಸಿದ ಹಂಗಾರು. ಓಕೆ, ಕುದೀತಾ ಉಂಟು ನೀರು. ಉಪ್ಪನ್ನು ಹಾಕೋಣ. ಓಕೆ, ಫ್ರೈಡ್ ಆನಿಯನ್ ಕೂಡ ಗ್ರೈಂಡ್ ಮಾಡಿದ್ದಕ್ಕೆ ಹಾಕಿದ್ದೀನಿ. ಇದನ್ನು ಮಿಕ್ಸ್ ಮಾಡೋಣ. ಒಂದು 10 ನಿಮಿಷ ಹಾಗೆ ಬಿಡೋಣ. ನನ್ನ ಹತ್ರಲ್ಲಿ ಫ್ರೈಡ್ ಆನಿಯನ್ ಇದೆ, ಹಾಗಾಗಿ ನಾನು ಇವಾಗ ಹಾಕಲ್ಲ. ನಿಮ್ಮ ಹತ್ರ ಒಮ್ಮೆಲೆ ಫ್ರೈಡ್ ಆನಿಯನ್ ಇಲ್ಲದಿದ್ರೆ ಸ್ವಲ್ಪ ಮಾಡಬೇಕಾಗುತ್ತೆ ನೀವು. ಇದು ಬಿರಿಯಾನಿ ರೈಸ್ ಹಾಕ್ತೀವಿ ನೋಡಿ, ಆಮೇಲೆ ಇದನ್ನು ಹಾಕಿಕೊಂಡು ಒಂದು 5 ನೀರುಳ್ಳಿದ್ದು ಫ್ರೈ ಮಾಡಿ ಇದು ಮಾಡಿದರೆ ಆಯ್ತು ನೀವು. ಓಕೆ, ಇವಾಗ ಕಬಾಬ್ ಫ್ರೈ ಮಾಡಲಿಕ್ಕೆ ಅಂತ ಹೇಳಿ ನಾನು ಅಂದರೆ ಚಿಕನ್ ಫ್ರೈ ಮಾಡಲಿಕ್ಕೆ ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಚಿಕನನ್ನು ಬಿಡೋಣ. ಓವರ್ ಆಗಿ ಕಡಕ್ಕಾಗಿ ಫ್ರೈ ಮಾಡಲಿಕ್ಕಿಲ್ಲ,
ಇವಾಗ ನಮ್ಮ ಪಾರ್ಟಿಗೆ ಎಲ್ಲ ರೆಡಿ ಆಗ್ತಾ ಉಂಟು. ನಾನು ಇವತ್ತು ಪ್ರಾನ್ಸ್ ಪುಲಾವ್ ಮಾಡ್ತಾಯಿದ್ದೀನಿ. ಹಾಗಾದ್ರೊಂದಿಗೆ ಚಿಕನ್ ಚಿಲ್ಲಿ ನಾನು ಮಾಡುವ ರೀತಿಯಲ್ಲಿ ಫೇವ್ರೇಟ್. ಆಮೇಲೆ ನೆಕ್ಸ್ಟ್ ಸ್ವಲ್ಪ ಎಗ್ ಹೀಗೇ ಫ್ರೈ ಮಾಡ್ತೀನಿ ಸೈಡಿಗೆ. ಇಷ್ಟನ್ನು ಮಾಡ್ತಾಯಿದ್ದೀನಿ. ಹಾಗೂ ಇದೆಲ್ಲ ರೆಸಿಪಿಯನ್ನು ನಾನು ರೆಸಿಪಿ ಚಾನಲಲ್ಲಿ ಹಾಕ್ತೀನಿ, ಅಲ್ಲಿಂದ ನೋಡಿ. ತುಂಬ ಖುಷಿ ನಮಗೆ, ಮಕ್ಕಳು ನಮ್ಮ ಮುಂದೆ ಬೆಳೆದು ಆಮೇಲೆ ಜಾಬಿಗೆ ಹೋಗುವಾಗೆಲ್ಲ ತಂದೆ ತಾಯಿಗೆ ತುಂಬ ಖುಷಿಯಾಗುತ್ತೆ. ಇದರ ಬಗ್ಗೆ ಡೀಟೇಲ್ ನಾನು ಮತ್ತೆ ಮಾತಾಡ್ತೀನಿ ನಿಮ್ಮ ಜೊತೆ. ಈಗ ಬೇಗ ನಾನು ಅಡುಗೆ ಮಾಡೋಣ. A few minutes later. ಓಕೆ, ಅರ್ಧ ಈಗ ಫ್ರೈ ಮಾಡಿದೆ, ಇನ್ನು ಅರ್ಧ ನನ್ನ ಹಸ್ಬೆಂಡ್ ಕೈಗೆ ನಾನು ಹ್ಯಾಂಡ್ ಓವರ್ ಮಾಡಿ. ಚೆನ್ನಾಗಿ ಮಾಡಿ, ಹಾಳು ಮಾಡಬೇಡಿ. ಖಡಕ್ಕಾಗಿ ಫ್ರೈ ಆಗಲಿಕ್ಕಿಲ್ಲ, ತೆಗಿಬೇಕು ಬೇಗ. ಖಡಕ್ ಮಾಡಬೇಡಿ. ಹಾಂ, ಮೊದಲೇ ಹೇಳ್ತಾ ಇದ್ದೀನಿ, ನನ್ನ ಚಿಲ್ಲಿ ಇವತ್ತು ಹಾಳಾದರೆ ಅದಕ್ಕೆ ಕಾರಣ ನನ್ನ. ನೀವು ಕೂಡ ಇದೇ ರೀತಿ ಮಾಡಬೇಕು. ಏನಾದರೂ ಸಾರೆಲ್ಲ ಹಾಳಾದರೆ ಸ್ವಲ್ಪ ಉಪ್ಪು ನಿಮ್ಮ ಹಸ್ಬೆಂಡ್ ಕೈಯಲ್ಲಿ ಹಾಕಿಸಿ, ಆಮೇಲೆ ಹೇಳಿ ನೋಡಿ, ನೀವು ಉಪ್ಪು ಹಾಕಿದ್ರಿಂದ ಎಲ್ಲ ಹಾಳಾಯ್ತು ನೋಡಿ ಅಂತ ಹೇಳಿ, ಆಯ್ತಾ? ಓಕೆ, ಇದೆಲ್ಲ ನಿಮಗೆ ಗೊತ್ತಿರುವಾಗ ಇವತ್ತು ನಾವು ಇಷ್ಟೊಂದು ಸೆಲೆಬ್ರೇಷನ್ ಮಾಡೋದು ಮೇಯ್ನಾಗಿ ನನ್ನ ಮಗನಿಗೆ ಜಾಬ್ ಸಿಕ್ಕಿದ ಲೆಕ್ಕದಲ್ಲಿ, ವಿನುಗೆ. ಈಗ ಜಸ್ಟ್ ಅವನಿಗೆ 2 ವರ್ಷಕ್ಕೆ ಬ್ಯಾಂಗ್ಳೂರಲ್ಲಿ ಜಾಬ್ ಸಿಕ್ಕಿದೆ. 2 ವರ್ಷಕ್ಕೆ ನಾವು ಹೇಳಿದ್ದು ಅಷ್ಟೇ. ನಾವು ಹೇಳುದು 2 ವರ್ಷಕ್ಕೆ. ನಂತರ ಅವನು ಒಂದು ಮುಂದೆ ಅವನದೇ ಸ್ವಂತ ಮಾಡ್ಬೇಕಂತ ಒಂದು ಉಂಟು, ನೋಡ್ಬೇಕು ಇನ್ನು ಮುಂದೆ. ಅದೊಂದು ಪ್ಲಾನ್ ಉಂಟು, ಆದರೆ ದೇವ್ರಿಗೆ ಗೊತ್ತು ಏನಾಗುತ್ತೆ ಮುಂದೆ ಅಂತ ಹೇಳಿ, ನಂಗೆ ಗೊತ್ತಿಲ್ಲ. ನಾವು ಹೇಳ್ತೀವಿ, ಆದರೆ ಆಗೋದು ಮತ್ತೆ ದೇವರ ಇಚ್ಛೆ ಅಲ್ವಾ ಎಲ್ಲ. ಹಾಗೆ ಈಗ ಅವನಿಗೆ ಒಂದು ಜಾಬ್ ಸಿಕ್ಕಿದೆ, ಹಾಗೆ ಅವನು ಹೋಗ್ತಾ ಇದ್ದಾನೆ. ತುಂಬ ಬೇಜಾರಾಗ್ತಾ ಉಂಟು, ತುಂಬ ಅಂದರೆ ತುಂಬ. ಯಾಕೆಂದರೆ ನಾವೆಲ್ಲರೂ ಒಟ್ಟಿಗೆ ಇದ್ದವರು, ಯಾವತ್ತು ದೂರ ಇದ್ದವರೆಲ್ಲ ಇವಾಗ ಒಮ್ಮೆಲೆ ಬಿಟ್ಟು ಹೋಗ್ತಾರೆ ಮಕ್ಕಳು ಒಬ್ಬೊಬ್ಬರೇ ಅಂತ ಹೇಳುವಾಗ ಬೇಜಾರಾಗುತ್ತೆ. ಮನೆ ಖಾಲಿ ಖಾಲಿ ಅಂತ ಹೇಳಿ ಅನಿಸುತ್ತೆ ಒಬ್ರು ಇಲ್ಲದಿದ್ರು. ಹಾಗೆ ಆದರೆ ಏನು ಮಾಡೋದು, ಯಾವಾಗಲೂ ಅವರನ್ನು ನಾವು ಕಟ್ಟಿ ಇಡ್ಲಿಕ್ಕೂ ಆಗಲ್ಲ. ಅವರ ಫ್ಯೂಚರ್ ಅವ್ರು ನೋಡಲೇಬೇಕು. ಆದರೆ ಅವರಿಗೂ ಇಷ್ಟ ಇಲ್ಲ ದೂರ ಹೋಗಿ ಮಾಡುವಂಥದ್ದು, ಅವ್ರಿಗೂ ನಮ್ಮ ಹತ್ರನೇ ಇರಬೇಕಂತಲೇ ಇಷ್ಟ ಮಕ್ಕಳಿಗೆ. ಇವಾಗ ಕಲೀಲಿಕ್ಕೆ ಸ್ವಲ್ಪ ಏನಾದರೂ ಮಾಡಲಿಕ್ಕೆ ಮುಂದೆ ಎಕ್ಸ್ಪೀರಿಯನ್ಸ್ ಬೇಕೇ ಬೇಕು ಅವರಿಗೆ. ಹಾಗಾಗಿ ಇವಾಗ ಹೋಗ್ತಾ ಇದ್ದೇನೆ. ಅವನು ಮುಂದೆ ನೋಡೋಣ, ಖಂಡಿತ ಅವನಿಗೆ ಆಸೆ ಇಲ್ಲೇ ಮಾಡ್ಬೇಕಂತೇಳಿ, ಊರಲ್ಲೇ ಏನಾದರೂ ಎಕ್ಸ್ಪೀರಿಯನ್ಸ್ ಬೇಕಲ್ಲ ಅವನಿಗೆ. ಹೌದು, ಅದಕ್ಕೆ ನಾವು ಇವಾಗ ತುಂಬ ಕಷ್ಟದಲ್ಲಿ ಕಳಿಸಿಕೊಡ್ತಾ ಇದ್ವಿ. ಅವನಿಗೆ ಜಾಬ್ ಸಿಕ್ಕಿದ್ದು ಬ್ಯಾಂಗ್ಳೂರು ಅದ್ವೈತ್ ಹ್ಯುಂಡೈ ಅಲ್ಲಿ. ಹೌದು, ಅದ್ವೈತ್ ಅಲ್ಲ, ಹ್ಯುಂಡೈ ಅವರ ಹುಂಡೆಯಲ್ಲಿ. ಹಾಗೆ ಬೇರೆದ್ರಲ್ಲಿ ಕೂಡ ಅವನಿಗೆ ಇಷ್ಟ ಇತ್ತು ಮಾಡಲಿಕ್ಕೆ, ಆದರೆ ಕೆಲವು ಬಂದಿತ್ತು ಸುಮಾರು ಅವನಿಗೆ ಜಾಬ್ ಆಫರ್ಸ್. ಕೆಲವು ಟ್ರಕ್ಸ್ ಇದ್ದು, ಟ್ರಕ್ ಅದೆಲ್ಲ ಬಂದಿತ್ತು, ಆದರೆ ಅವನಿಗೆ ಅದು ಮಾಡಲಿಲ್ಲ. ಅವನಿಗೆ ಅದು ಮುಂದೆ ಅವನಿಗೆ ಯೂಸ್ ಬರಲ್ಲ ಅಂತೇಳಿ ಅವನು ಇದೇ ಮಾಡ್ತಾ ಇದ್ದಾನೆ. ಹಾಗೂ ಈಗ ಸ್ಟಾರ್ಟಿಂಗ್ ಸ್ವಲ್ಪ ಸ್ಯಾಲ್ರಿ ಕೊಡ್ತಾರೆ. ಹೌದು, ಮತ್ತೆ ಇದು ಮಾಡ್ಬೋದು, ಹೆಚ್ಚಿಸ್ಬೋದು. ಹಾಗೂ ನೆಕ್ಸ್ಟ್ ಇನ್ನೊಂದೇನೆಂದ್ರೆ, ಅದೇ ಅವನಿಗೆ ತುಂಬ ಕಷ್ಟ ಇತ್ತು ಕಲೀಲಿಕ್ಕೆ, ತುಂಬ ಕಷ್ಟಪಡ್ತಿದ್ದ ಕಲೀಲಿಕ್ಕೆ. ಚೂರು ಕೂಡ ಇಂಟ್ರೆಸ್ಟ್ ಇರಲಿಲ್ಲ ಓದೋದ್ರಲ್ಲಿ ಅವನಿಗೆ. ಆದರೂ ಏನೋ ಕಷ್ಟಪಟ್ಟು ಏನೋ ಮಾಡ್ತಾ ಇದ್ದ. ಕನ್ನಡ ಅದು ಇದು ಯಾವುದು ಕೂಡ ಅವನಿಗೆ ಹಿಂದಿ ಕನ್ನಡ ಎಲ್ಲ ಇಂಗ್ಲಿಷ್ ಬರ್ತಾ ಇತ್ತು, ಆದ್ರೆ ಕನ್ನಡ ಮತ್ತು ಹಿಂದಿ ಅವನಿಗೆ ಇದೇ ಆಗ್ತಾ ಇರ್ಲಿಲ್ಲ, ತಲೆಗೆ ಅಕ್ಷರ ಗೊತ್ತಾಗ್ತಾ ಇರ್ಲಿಲ್ಲ. ತುಂಬಾ ಕಷ್ಟ ಮಾಡ್ತಿದ್ದ. 10th ಎಕ್ಸಾಮ್ ಕೂಡ ಅವನು, ಅಂದ್ರೆ ಎಕ್ಸಾಮ್ ಲಾಸ್ಟ್ ಎಕ್ಸಾಮ್ಗೆ ಅವನು ಹೋಗಿರ್ಲಿಲ್ಲ, ಬರೆದಿರ್ಲಿಲ್ಲ. ಅವನು 1 ವರ್ಷ ಮನೆಯಲ್ಲೇ ಇದ್ದ. ನೆಕ್ಸ್ಟ್ ವರ್ಷ ಅವನು ಎಕ್ಸಾಮ್ ಬರೆದಿದ್ದು. ನಾವು ಎನಿಸೇ ಇರಲಿಲ್ಲ ಅವನಿದ್ದು ಆಗ್ತಾನೆ ಅಂತ ಹೇಳಿ. ತುಂಬ ಕಷ್ಟಪಡ್ತಿದ್ದ, ಆದರೆ ಕಲಿತು ಪಾಸ್ ಆದ. ಅವನ ಒಂದು ಛಲ ಇತ್ತು ಅವನಿಗೆ 10th ಮಾಡಬೇಕು. ಇವಾಗ ಕೂಡ ನೆಕ್ಸ್ಟ್ ಇದು ಮಾಡಬೇಕಂತ ಇದ್ದಾನೆ. PUC ಕೂಡ ಎಕ್ಸಾಮ್ಸ್ ಬರೀಬೇಕಂತ ಇದ್ದಾನೆ ಅವನು. ಆದರೆ 10th ಆಗಿ ಅವನಿಗೆ ನೆಕ್ಸ್ಟ್ ಬೇಕಿತ್ತು. ಅವನಿಗೆ ನಾವೇ ಹೇಳಿದ್ವಿ, ನಿಂಗೆ ಎಂತ ಇಂಟ್ರೆಸ್ಟ್ ಉಂಟು ಅದು ಮಾಡು, ನಿಂಗೆ ಕಲೀಲಿಕ್ಕೆ ಉಂಟಾ ಕಲಿ, ಅದು ಬೇರೆ ಯಾವ್ದು ಕೋರ್ಸ್ ತಗೊಳ್ಳಿ ಉಂಟಾ ಕೋರ್ಸ್ ತಗೋ, ನಿನಗೆ ಎಂತ ಬೇಕು ನೀನು ಅದು ಮಾಡು, ನಾವು ಯಾವಾಗಲೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ. ಅವನಿಗೆ ಬೇಕಿತ್ತು ಕಾರು ಅದು ಇದು, ಅವನಿಗೆ ತುಂಬ ಇಷ್ಟ. ಹಾಗೆ ಅವನು ಇದಕ್ಕೆ MMV ಮಾಡಲಿಕ್ಕೆ ಅಂತ ಹೇಳಿ ಟ್ರೈ ಮಾಡಿದ. ಆದರೆ ಅವಾಗ ಅವನಿಗೆ ಏಜ್ ಆಗಿರಲಿಲ್ಲ. ಹಾಗಾಗಿ 1 ವರ್ಷ ವೆಲ್ಡಿಂಗ್ಗೆ ಹೋದ. ತುಂಬಾ ಕಷ್ಟ ಆಗ್ತಿತ್ತು ಅವನಿಗೆ, ಆದ್ರೆ ಅದರಲ್ಲಿ ಕೂಡ ಜಾಬ್ ಸಿಕ್ಕಿತ್ತು. ವೆಲ್ಡಿಂಗ್ ಮಾಡಿದ 1 ವರ್ಷ. ಅವನು ಸ್ವಲ್ಪ ಸೂಕ್ಷ್ಮ, ಅವನಿಗೆ ಅಷ್ಟು ಕೆಲವು ಆಗುದಿಲ್ಲ, ಆದ್ರೂ ಅವನು ಮಾಡಿದ. ಸರ್ ಎಲ್ಲ ತುಂಬಾ ಅವನಿಗೆ ಸಪೋರ್ಟ್ ಮಾಡಿದ್ರು.
ಮೇಯ್ನಾಗಿ ನಾಯಲ್ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರಿಗೆ. ಹಾಗೂ ಎಲ್ಲರೂ ಕೂಡ ಅಲ್ಲಿ ಸರ್ಸ್ ತುಂಬ ಒಳ್ಳೆದಿದ್ರು, ಪ್ರಿನ್ಸಿಪಲ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಅವನು ಅದಾದಮೇಲೆ 1 ವರ್ಷ ಅದು ಮಾಡಿ ನೆಕ್ಸ್ಟ್ ಅವನಿಗೆ ಬೇಕಿತ್ತು ನೋಡಿ MMV ಮಾಡಲಿಕ್ಕೆ, ಅದು ಮಾಡಲಿಕ್ಕೆ ಹೋದ. ಆಟೋಮೊಬೈಲ್ ಹೇಳೋದು ಎಂತ ಹೇಳೋದು, ಮೋಟರ್. ಹೌದು, ಅದು ಮಾಡಿ ಅದರಲ್ಲಿ ಅವನು ತುಂಬ ಚೆನ್ನಾಗಿ ಮಾರ್ಕ್ಸ್ ಕೂಡ ತೆಗಿತಿದ್ದ, ಹಾಗೂ ತುಂಬ ಇಂಟ್ರೆಸ್ಟ್ ಕೂಡ ಇತ್ತು ಅವನಿಗೆ. ಹಾಗೆ ಮುಂದೆ ಬಂದು ಈಗ ಒಳ್ಳೆ ಮೊನ್ನೆ ರಿಸಲ್ಟ್ ಕೂಡ ಬಂತು ಒಂದು 79-80% ಏನೋ ಬಂತು ಅವನಿಗೆ. ಈಗ ನೆಕ್ಸ್ಟ್ ಜಾಬ್ ಕೂಡ ಆಯಿತು, ಇನ್ನು ಹೋಗ್ತಾ ಇದ್ದಾನೆ. ನೋಡೋಣ, ನಮಗೆ ಬೇಜಾರಾಗುತ್ತೆ ಮಕ್ಕಳು ಇಲ್ದಿದ್ರೆ ಏನು ಮಾಡೋದು. ಆದರೆ ನಾನು ನಿಮಗೆ ಅಷ್ಟೇ ಹೇಳೋದು, ನಿಮ್ಮ ಮಕ್ಕಳಿಗೆ ಏನು ಇಷ್ಟ ನೋಡಿ ಅದನ್ನು ಮುಂದೆ ಮಾಡಿಸಿ. ಎಲ್ಲದಕ್ಕೂ ಎಜುಕೇಶನ್ ಅಥವಾ ನೀವು ಇದೇ ಆಗಬೇಕು ಅದೇ ಆಗಬೇಕು ಅಂತ ಹೇಳಿ ಪ್ಲೀಸ್ ಇದು ಮಾಡಬೇಡಿ, ಯಾವಾಗಲೂ ಫೋರ್ಸ್ ಮಾಡಬೇಡಿ. ಎಜುಕೇಶನ್ ಬೇಕು ಅಂದ್ರೆ ಮಧ್ಯದಲ್ಲಿ ಮಾಡಿ. ಈಗ ಅವನು ಕೂಡ ನೋಡಿ 10th ಮಾಡಿ ಆಯ್ತು, ಈಗ ಅವನು ಈಗ PUC ಎಕ್ಸಾಮ್ ಕಟ್ಟಿದ್ದಾನೆ, ಕಲಿತಾನೆ, ಮಧ್ಯದಲ್ಲಿ ಅದು ಕೂಡ ಮಾಡ್ತಾನೆ. ಹಾಗೆ ಮಾಡಿದ್ರೆ ಆಯ್ತು. ಅದಕ್ಕೆ ನಾನು ಹೇಳೋದು, ಅವರಿಗೆ ಎಂತ ಇಷ್ಟ ಉಂಟು ಫಸ್ಟಿಗೆ ನೀವು ಕೂತ್ಕೊಂಡು ಮಾತಾಡಿ ಕೇಳಿ, ಆಮೇಲೆ ಯಾವುದಕ್ಕೂ ಫೋರ್ಸ್ ಮಾಡಬೇಡಿ. ತುಂಬ ಮಕ್ಕಳಿಗೆ ಅವ್ರಿಗೆ ಇಷ್ಟ ಇದ್ದದ್ದು ಯಾವಾಗ ಅವರು ಕಲಿತಾರೆ, ಯಾವಾಗ ಮಾಡ್ತಾರೆ ನೋಡಿ, ಅದರಲ್ಲಿ ಅವ್ರು ಖಂಡಿತ ಸಕ್ಸಸ್ ಆಗ್ತಾರೆ. ಇರಬಹುದು 1 ವರ್ಷ ಫೇಲ್ ಆಗ್ಬೋದು, ಅವರು ಫೇಲಿಯರ್ ಕಾಣ್ಬೋದು, ಅದರಲ್ಲಿ ಒಮ್ಮೆಲೆ ಸಕ್ಸಸ್ ಸಿಗುದಿಲ್ಲ ಯಾರಿಗೂ ಕೂಡ. ಆದರೆ ಅವರಿಗೆ ಇದು ಮಾಡಬೇಡಿ, ಬಿಡಿ, ಇನ್ನೂ ಕೂಡ ಸ್ವಲ್ಪ ಟೈಮು ಕೊಡಿ ಅವರಿಗೆ, ಟೈಮು. ಖಂಡಿತ ಅವ್ರಿಗೆ ಇಂಟ್ರೆಸ್ಟ್ ಉಂಟಲ್ಲ ಅದರಲ್ಲಿ, ಖಂಡಿತ ಮುಂದೆ ಬರ್ತಾರೇನೆ. ಯಾಕೆಂದ್ರೆ ಅವರೇ ಚೂಸ್ ಮಾಡಿದ್ದಲ್ಲ, ಯಾರಿಗೂ ಬ್ಲೇಮ್ ಮಾಡ್ಲಿಕ್ಕಾಗಲ್ಲ ಅವರು. ನಾಳೆ ನಿಮ್ಗೆ ಅಂತೂ ಖಂಡಿತ ಬ್ಲೇಮ್ ಮಾಡ್ಲಿಕ್ಕಾಗಲ್ಲ ಅವರು. ನೀವು ಹೀಗೆ ಮಾಡಿದ್ರಿಂದ ನಾನು ಇವತ್ತು ಈ ಸ್ಥಿತಿಯಲ್ಲಿ ಇದ್ದೀನಿ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಅವನು ಚೂಸ್ ಮಾಡಿದ ವೇ ಅದು. ಹಾಗಾಗಿ ನೋಡಿ ಯಾವ ವೇ ಚೂಸ್ ಮಾಡಿದ್ದಾನೆ, ಅದರಲ್ಲಿ ಏನು ಉಂಟು ಅಂತೇಳಿ ನೋಡಿ ನೀವು ಅವರಿಗೆ ಇದು ಮಾಡಿ ಅಷ್ಟೇ. ಇವತ್ತು ಯಾಕೋ ಹೂ ಬರ್ತಾ ಉಂಟು ನನಗೆ. ಓಕೆ, ಇನ್ನು ಎಂತ ಮಾಡ್ಲಿಕ್ಕೆ ಉಂಟು, ಸ್ವಲ್ಪ ಕೆಲಸ ಬಾಕಿ ಉಂಟು, ಅದು ಮಾಡೋದಿನ್ನು. ಓಕೆ, ಹಾಗೆ ಒಂದು ಲಾಸ್ಟಿಗೆ ಅಂದರೆ ಯಾರು ಬೇಡ ಅಂತ ಬಿಸಾಡಿದ ಕಲ್ಲು ಲಾಸ್ಟಿಗೆ ಎಂತ ಆಯ್ತಂತದ್ದು, ಕಾರ್ನರ್ ಸ್ಟೋನ್. ಒಂದು ಮನೆಗೆ ಕಾರ್ನರ್ ಸ್ಟೋನ್ ಆಯ್ತು. ಹಾಗೆ ಮಕ್ಕಳಲ್ಲಿ ಟ್ಯಾಲೆಂಟ್ ಇರುತ್ತೆ, ಅದನ್ನು ನಾವು ಮುಂದೆ ತರಬೇಕು, ಅದನ್ನು ನಾವು ಗುರುತಿಸಬೇಕು. ಆವಾಗ ಅವ್ರು ಇದು ಮಾಡ್ತಾರೆ. ಯಾವುದಕ್ಕೂ ಅವ್ರು ಅದು ಮಾಡುವಾಗ ನೀನು ಡ್ಯಾನ್ಸ್ ಎಂತ ಮಾಡೋದು, ನೀನು ಅಡುಗೆ ಎಂತ ಮಾಡೋದು, ಅದು ಮಾಡೋದು, ಅವರಿಗೆ ಅವರವರ ಇಂಟ್ರೆಸ್ಟ್ ಇರುತ್ತೆ. ಗಂಡು ಮಕ್ಕಳು ಅದು ಮಾಡಬೇಕು ಅಥವಾ ಹೆಣ್ಮಕ್ಳು ಇದೇ ಮಾಡಬೇಕಂತ ಏನಿಲ್ಲ, ಯಾರು ಏನು ಕೂಡ ಮಾಡ್ಬೋದು. ಹಾಗಾಗಿ ನೋಡಿ, ಅದರಲ್ಲಿ ಅವ್ರು ಖಂಡಿತ ಸಕ್ಸಸ್ ಆಗ್ತಾರೆ. ನಾಳೆ ನಿಮಗೇನೋ ಖುಷಿ ಆಗುತ್ತೆ, ಪ್ರೌಡ್ ಅಂದರೆ ಪ್ರೌಡ್ ಫೀಲ್ ಆಗುತ್ತೆ. ಹಾಗಾಗಿ ನಮಗಂತೂ ತುಂಬ ಪ್ರೌಡ್, ನಮ್ಮ ಮಕ್ಕಳು ಒಳ್ಳೆ ವೇಯಲ್ಲಿದ್ದಾರೆ, ಏನೋ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಓಕೆ, ನಿಮಗೂ ಕೂಡ ಅದೇ ಫೀಲಿಂಗ್ ಬರಬೇಕಲ್ವಾ, ಅದಕ್ಕೆ ಹೇಳು. ಓಕೆ, ಬನ್ನಿ, ಕೆಲಸ ಉಂಟು. ಇವಾಗ ಎಲ್ಲ ರೆಡಿ ಆಯಿತು, ಊಟ ಮಾಡೋದು ನಾವು. ಎಲ್ಲರೂ ಊಟ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ. ನಮ್ಮದು ಪಾರ್ಟಿ ಊಟ. ಈಗ ನೀವು ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಪಾರ್ಟಿ ಇದ್ರೆ. ಅವತ್ತು ಜಾಬ್ ಸಿಕ್ತು ಅಂತ ಕೇಳುವಾಗ ಫಸ್ಟ್ ನಮ್ಮದು ತಂದೆ ತಾಯಿದು ರಿಯಾಕ್ಷನ್ ಯಾವ ರೀತಿ ಇತ್ತು ಅಂತೇಳಿ ಇಲ್ಲಿ ಹಾಕಿದ್ದೀನಿ. ಇವಾಗ ಎಲ್ಲರೂ ಕೂಡ ನೋಡ್ಕೊಂಡು ಬನ್ನಿ. ಸೇಮ್ ಎಲ್ಲ ತಂದೆ ತಾಯಿಗೂ ಇದೇ ರೀತಿ ಆಗ್ಬೋದು. ಅಮ್ಮ ಯಾಕೆ ಅಳುದಾ? ಯಾಕೆ ಅಳುದು? ಅಲ್ಲಿ ನೋಡಿ, ಅವರು ಅಳ್ತಾ ಇದ್ದಾರೆ. ಅಪ್ಪ ಕೂಡ ಅಳ್ತಿದ್ದಾರೆ, ಎಲ್ಲರಿಗೆ ಬೇಜಾರು. ಅಪ್ಪ ಯಾಕೆ ಹೇಳು? ವಿನಣ್ಣನಿಗೆ ಕೆಲಸ ಸಿಕ್ಕಿತ್ತು, ಆದರೆ ಬೆಂಗಳೂರು ಸಿಕ್ಕಿತ್ತು. ಸಿಕ್ಕಿತ್ತು ಕಾಟನ್ ಕ್ಯಾಮ್ರಾ. ಏನೇ ಕಣ್ಣಿಗೆ ಬಿದ್ದಿದೆ ಅಷ್ಟೇ, ಎಂತ ಆಗುದಿಲ್ಲ. ಎಂತ ಆದ್ರೆ ನಾವೇಂದ್ರೆ ಮಕ್ಕಳು ಬಿಟ್ಟಿರಲ್ಲ, ಬೇಜಾರಾಗುತ್ತೆ. ನೋಡು, ಅವನದು ಡಿಸಿಷನ್ ನೋಡ್ಬೇಕಲ್ಲ. ಅವನಿಗೆ ಕೆಲಸ ಸಿಕ್ತು,
ಅವ್ನಿಗೆ ಬೆಂಗಳೂರದ್ದು ತುಂಬಾ ಇತ್ತು ಮೊದಲೇ ಹೇಳ್ತಾ ಇದ್ದ. ತುಂಬಾ ಬ್ಯಾಂಗ್ಳೂರಲ್ಲಿ ಅವನಿಗೆ ತುಂಬಾ ಆಪರ್ಚುನಿಟಿ ಇತ್ತು. ಆದ್ರೆ ಬ್ಯಾಂಗ್ಳೂರ್ ಅಂತ ಹೇಳಿ ಅವನು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದ, ನನಗೆ ಫ್ಯಾಮಿಲಿಯಿಂದ ದೂರ ಹೋಗ್ಲಿಕ್ಕೆ ಬೇಡ ಇತ್ತು, ಇಲ್ಲೇ ಏನಾದ್ರು ಮಾಡೋಣ ಅಂತೇಳಿ. ಏನ್ ಮಾಡೋದು, ಮಕ್ಕಳಿಗೆ ನಾವು ಇದು ಮಾಡ್ಲಿಕ್ಕಾಗಲ್ಲ, ಅವರವರ ಫ್ಯೂಚರ್ ನೋಡ್ಲೇಬೇಕು. ಖುಷಿ ಪಡೀರಿ, ಖುಷಿ ಪಡೀರಿ. ಕೆಲಸ ಸಿಕ್ತಂತ ಖುಷಿ ಪಡುದಾ, ದೂರ ಹೋಗ್ತಾರಂತ ಮಕ್ಕಳು ದುಃಖ ಪಡುದಾ, ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದು ಎಲ್ಲ ಮನೆ ಸಿಚುವೇಶನ್ ಇದೆ. ನಮ್ಗೂ ಸ್ವಲ್ಪ ಜಾಸ್ತಿನೇ, ನಂಗೆ ಆಗುದೇ ಇಲ್ಲ. ಸಣ್ಣಕ್ಕಿಂತಲೂ ನಾವು ಬಿಟ್ಟು ಎಲ್ಲಿ ಇರ್ಲಿಲ್ಲ ಮಕ್ಕಳನ್ನು ಅಲ್ಲ, ಯಾರ ಮನೆಯಲ್ಲಿ ಕೂಡ ಒಂದು ದಿನಕ್ಕೆ ಬಿಟ್ಟು ಇದ್ದವರೇ ಅಲ್ಲ ನಾವು. ಹಾಗೆ ನಮ್ದು ತುಂಬಾ ಬಾಂಡಿಂಗ್ ತುಂಬಾ ಜಾಸ್ತಿ ಉಂಟು. ಹಾಗೆ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಕೆಲವರು ಮಕ್ಕಳಿಗೆ ಸ್ವಲ್ಪ ದಿನ ಹಾಸ್ಟೆಲಲ್ಲಿ ಇರ್ತಾರೆ, ಅಥವಾ ಫ್ರೆಂಡ್ಸ್ ಮನೇಲಿ ಇರ್ತಾರೆ, ಅಥವಾ ಅಜ್ಜಿ ಮನೆಯಲ್ಲಿ, ಅಜ್ಜನ ಮನೆಯಲ್ಲಿ, ಅಥವಾ ರಿಲೇಷನ್ ಮನೆ, ಹೀಗೆ ಇರ್ತಾರೆ ಮಕ್ಕಳು. ಅದೆಲ್ಲಾದ್ರೂ ಹೋಗ್ತಾರೆ ಟ್ರಿಪ್ಪಿಗೆ. ಅದಕ್ಕೆ ನಮ್ಮ ಮಕ್ಕಳು ಎಲ್ಲಿ ಕೂಡ ನಮ್ಮನ್ನು ಬಿಟ್ಟು ಒಂದಿನ ಇದ್ದವರಲ್ಲ. ಹಾಗೆ ನಮ್ಗೆ ಅದು ಫೀಲಿಂಗ್ ಸ್ವಲ್ಪ ಜಾಸ್ತಿ ಇದಾಗುತ್ತೆ ಅಷ್ಟೇ. ತಿಮ್ಮಿ ಹೋಗಿದ್ದೆ, ಇನ್ನು ಕೂಡ ಅರಗಿಸ್ಲಿಕ್ಕೆ ಆಗ್ತಾ ಇಲ್ಲ ನಮ್ಗೆ. ಈಗ ಇನ್ನೊಂದು ಬೇಕಾರ ಇವಾಗಷ್ಟೇ ಒಂದು ನೋಡಿ ವಿಡಿಯೋ ಬಂತು ಅವನಿಗೆ ಇದು ಮಾಡೋದು. ಪಾಪ ಅವನಿಗೆ ಎಲ್ಲರೂ ಎನಿಸಿದ್ರು ಏನು ಮಾಡ್ಲಿಕ್ಕೆ ಆಗಲ್ಲ ಅವನಿಂದ ಮುಂದೆ ಅಂತ ಹೇಳಿ. ಅಂದರೆ ತುಂಬ ಅವನು ಕಲಿಯೋದ್ರಲ್ಲಿ ತುಂಬ ಹಿಂದೆ ಇದ್ದ. ಅವನಿಗೆ ಇಂಟ್ರೆಸ್ಟೇ ಇರಲಿಲ್ಲ, ಇಂಟ್ರೆಸ್ಟೇ ಇರಲಿಲ್ಲ ಅವನಿಗೆ ಚೂರು ಕೂಡ. ಇದು ಒಂದೇ ಇದರಲ್ಲಿ ಅವನಿಗೆ ತುಂಬ ಇಂಟ್ರೆಸ್ಟ್ ಇತ್ತು. ಹಾಗೆ ನಾವು ಅದಕ್ಕೆ ಸಪೋರ್ಟ್ ಮಾಡಿ ಅವನಿಗೆ ಅದಕ್ಕೆ ಕಳಿಸಿದ್ವಿ ಮಾಡು ಅಂತೇಳಿ. ಆದರೆ ಅದರಲ್ಲಿ ಅವನು ತುಂಬ ಅವನು ಬೆಸ್ಟ್ ಕೊಟ್ಟ. ಪಾಪ ಅವತ್ತು ಶುರುವಾಗಿದೆ. ಅವತ್ತು ಕ್ಯಾಂಪಿಗೆ ಹೋಗುವಾಗನೇ ಅಳ್ತಾ ಇದ್ರು ತುಂಬ. ಅವರು ಅವನಿಗೆ ಬಿಟ್ಟು ಬಂದಿದ್ದೆ ಹುಚ್ಚರಂಗೆ ಅಳ್ತಾ ಇದ್ರು ಅವರು ತುಂಬ. ನಾವು ಅಷ್ಟು ಸ್ಟ್ರಾಂಗ್ ಪ್ಯಾರೆಂಟ್ಸ್ ಅಲ್ಲ, ಮಕ್ಕಳನ್ನು ದೂರ ಇಡ್ಬೋದು, ನಮ್ಮಿಂದ ಆಗಲ್ಲ. ನೀವೆಲ್ಲ ಎನಿಸ್ಬೋದು ಹಾಗೆ ಮಾಡಿಬಿಡಿ ಅಕ್ಕ, ಕಳಿಸ್ಬೇಕು ಮಕ್ಕಳಿಗೆ, ಅದು ಮಾಡಬೇಕು. ಆದರೆ ಎಷ್ಟು ಹೇಳಿದ್ರು ನಮಗೆ ಅಷ್ಟು ದೊಡ್ಡ ಇದಿಲ್ಲ, ಗಟ್ಟಿ ಇರೋದೇ ಇಲ್ಲ. ಕಷ್ಟ ಆಗುತ್ತೆ ತುಂಬ. ಹೆಣ್ಮಕ್ಳಿಗೆ ಮದುವೆ ಮಾಡಿ ಕೊಡುವಾಗ ಯಾವ ರೀತಿ ಅಳ್ತಾರೆ ನೋಡಿ, ಯಾವ ರೀತಿ ಆಗ್ತಾ ಉಂಟು ಫೀಲಿಂಗ್ಸ್. ಈಗ ಗೊತ್ತಾಗುತ್ತೆ ಹೆಣ್ಮಕ್ಳಿದ್ರೆ ಎಷ್ಟು ಕಷ್ಟ. ಖುಷಿ ನಿಮ್ಗೆ ಗಂಡು ಮಕ್ಕಳು ಆದ್ರೂ ತಿಮ್ಮಿದ್ದಾಳೆ.